ಹಾಯ್ ಫ್ರೆಂಡ್ಸ್, ನನ್ನ ಎಪಿಸೋಡಲ್ಲಿ ರಕ್ಷಿತನ ಎಲಿಮಿನೇಟ್ ಮಾಡಿದ್ದು ಬಿಗ್ ಬಾಸ್ ಟೀಮು ಸರಿನಾ? ನಿಮ್ಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ರಕ್ಷಿತಾ ಬಗ್ಗೆ ಒಂದು ಅಪ್ಡೇಟ್ ಇದೆ, ಪಾಸಿಟಿವ್ ಅಪ್ಡೇಟ್ ಇದೆ. ಆ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೆನ್ನೆ ರಕ್ಷಿತನ ಎಲಿಮಿನೇಟ್ ಮಾಡಬೇಕಾದ್ರೆ ರೀಸನ್ ಕೊಟ್ಟಂಥ ನಮ್ಮ ಜಾಹ್ನವಿ ಅವರು ನಿಜವಾಗ್ಲೂ ಫಸ್ಟ್ ಡೇನೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವ್ರ ಮೇಲೆ. ಈಗ ಫಸ್ಟ್ ಡೇನೇ ಅವ್ರ ಮೇಲೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಕಡಿಮೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಸಖತ್ ವರಸ್ಟ್ ಅನ್ನಿಸ್ತು ಅವರು ರೀಸನ್ಸ್ ಕೊಟ್ಟಿದ್ದ ರೀತಿ ನೋಡಿದ್ರೆ ಜಾಹ್ನವಿ ಅವರು. ಇನ್ನೊಂದು ಕಡೆ ಮಲ್ಲಮ್ಮ ಅವ್ರು ನೋಡಿದ್ರೆ ಬಿಗ್ ಬಾಸ್ ಟೀಮು ನಿಜವಾಗ್ಲೂ ಇನ್ನು ಮುಂದೆ ಅದು ಎಷ್ಟು ಇದಾಗುತ್ತೋ ಏನೋ ಬಿಗ್ ಬಾಸ್ ಟೀಮ್ಗೆ ಮಲ್ಲಮ್ಮಗೆ ಕ್ಲಿಯರಾಗಿ ಅರ್ಥ ಮಾಡೋಷ್ಟೊತ್ತಿಗೆ ನೋಡಬೇಕು. ಸಿಕ್ಕಾಪಟ್ಟೆ ಸಖತ್ ಫನ್ ಆಗಿತ್ತು. ಇನ್ನೋಸೆಂಟ್ ಗುರು, ತುಂಬ ಇನ್ನೋಸೆಂಟು ಮಲ್ಲಮ್ಮ. ಬಟ್ ಇದು ಕೆಲವೊಂದು ವಾರಗಳು ಮಾತ್ರ ನಡೀತದೆ. ಆಟ ಸ್ಟ್ರಾಂಗ್ ಆಗ್ತಾ ಮಲ್ಲಮ್ಮಗೆ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ. ಇನ್ನೊಂದು ಕಡೆ ಅಭಿಷೇಕ್ ನೋಡಿದ್ರೆ ಟ್ರ್ಯಾಕನ್ನು ರೆಡಿ ಮಾಡ್ತಾ ಇದ್ದಾರೆ. ಈ ಸೀಸನ್ನಲ್ಲಿ ಟ್ರ್ಯಾಕ್ ರಾಜ ಇವರೇ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ರಸಿಕಾ ಜೊತೆ, ಇನ್ನೊಂದು ಕಡೆ ಅಶ್ವಿನಿ ಜೊತೆ, ಎರಡು ಕಡೆ ಟ್ರ್ಯಾಕ್ನ ರೆಡಿ ಮಾಡೋದಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ ಅಭಿಷೇಕ್ ಅವ್ರದ್ದು. ಈ ಕರಿಬಸಪ್ಪ ಅವರಾದರೆ ಗುರು ಜಾಸ್ತಿ ಓವರ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಇನ್ನೊಂದು ಕಡೆ ಗಿಲ್ಲಿ ಮತ್ತು ಕಾವ್ಯ ಗುರು, ಕಾವ್ಯ ಎಕ್ಸ್ಪೆಷಲಿ ಕಾವ್ಯ ಮಾತ್ರ ತುಂಬ ಎಫರ್ಟ್ಸ್ ಹಾಕಿ ಕೆಲಸ ಮಾಡಿ ಹಾರ್ಡ್ ವರ್ಕು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಟೂ ಗುಡ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಬಿಗ್ ಬಾಸ್ ಟೀಮು ಅರಸರು ಮತ್ತು ಸೇವಕರು ಅನ್ನೋ ಕಾನ್ಸೆಪ್ಟನ್ನು ತಂದಿದ್ದಾರೆ. ಒಂಟಿಗಳು ಬಂದು ಅರಸರು, ಜಂಟಿಗಳು ಬಂದು ಸೇವಕರು ಅನ್ನೋ ಕಾನ್ಸೆಪ್ಟ್ ತಂದಿದ್ದಾರೆ. ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಓವರಾಲ್ ಆಗಿ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಮಾತಾಡ್ಕೊಳ್ಳೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಲೋ, ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಕರಿಬಸಪ್ಪ ಮತ್ತು ಅಮಿತ್ ಅವರು ಇಬ್ಬರು ಎಂಟ್ರಿ ಆಗ್ತಾರೆ. ಅವರಿಬ್ಬರು ಎಂಟ್ರಿ ಆದಾಗ ಸ್ವಲ್ಪ ಚೆನ್ನಾಗಿ ಬಿಲ್ಡಪ್ ಡೈಲಾಗ್ಸನ್ನು ಹಾಕ್ಕೊಂಡು ಬರೀ ಬಿಲ್ಡಪ್ ಅನ್ನಿಸ್ತಾ ಇದೆ ಗುರು ನನಗೆ. ಕರಿಬಸಪ್ಪ ನೋಡ್ತಾ ಇದ್ರೆ ಮಾತು ಅದೇ ಥರನೇ ಇದೆ. ಆ ಚೆಸ್ಟ್ ಡ್ಯಾನ್ಸ್ ಒಂದು ಮಾಡ್ತಾರೆ, ಅದು ಬಿಟ್ಟರೆ ಈ ಬಿಲ್ಡಪ್ ಡೈಲಾಗ್ ಒಂದು ಹಾಕ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಮುಂದೆ ಯಾವ ರೀತಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಮೇಲ್ನೋಟಕ್ಕೆ ಆ ರೀತಿ ಕಾಣಿಸ್ತು. ಅದಾದಮೇಲೆ ಉಳಿದಿರೋ 3 ಜನ ಬರ್ತಾರೆ. ಮಾಲು ನಿಪ್ನಾಳು ಮತ್ತು ರಕ್ಷಿತಾ, ಸ್ಪಂದನ 3 ಜನ ಬರ್ತಾರೆ. ಬಂದಿದ್ದಾದಮೇಲೆ ಬಿಗ್ ಬಾಸ್ ಎಲ್ಲರನ್ನ ಕೂರಿಸ್ಬಿಟ್ಟು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಒಂಟಿಗಳ ಕೈಯಲ್ಲಿ ಈಗ ಅಧಿಕಾರ ಇದೆ. ಅವರು ಇದರಲ್ಲಿ ಒಬ್ಬರನ್ನ ಕಳಿಸ್ಬೇಕು, ಇನ್ನಿಬ್ಬರನ್ನ ಜಂಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಗುರು. ಅವರು ಒಂಟಿ ಆ ತಂಡ, ಅರಸರ ತಂಡ ಏನಾಯಿತು ಅವರೆಲ್ಲ ಕರೆದ್ಬಿಟ್ಟು ಇಂಡಿವಿಜುವಲ್ ಕರೆದ್ಬಿಟ್ಟು ಮಾತಾಡ್ತಾರೆ. ಸಖತ್ತಾಗಿ ಮಾತಾಡಿದ್ರು ಅಂತ ನನಗನ್ನಿಸ್ತು. ಬಟ್ಟು ಆದರೆ ಅದರಲ್ಲಿ ಕೆಲವೊಬ್ಬರು ಮಾತಾಡಿದ್ದು ನಿಜವಾಗ್ಲೂ ಜಾನು ಅವರು ಮಾತಾಡಿದ್ದಂತೂ ನನಗೆ ಇಷ್ಟ ಆಗಲಿಲ್ಲ ಗುರು. ಫ್ಲೂಕಲ್ಲಿ ಹಿಟ್ಟಾಗ್ತಾರೆ, ಬರ್ತಾರೆ, ಇದೆಲ್ಲ ಆಚೆ ಕಡೆ ಆಗಿರೋದನ್ನು ಮಾತಾಡಬಾರ್ದು. ಬಿಗ್ ಬಾಸ್ ಹೌಸಲ್ಲಿ ಇರೋದನ್ನು ಮಾತಾಡಬೇಕು. ಬಿಗ್ ಬಾಸ್ ಹೌಸಲ್ಲಿ ಬಂದಮೇಲೆ ಈ ಹೌಸ್ಗೆ ಯಾಕೆ ಫಿಟ್ ಇಲ್ಲ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ಬೇಕು. ರೀಸನ್ಸ್ ಇದ್ದಾವೆ. ಆ ಮೂವರಲ್ಲೂ ಆಯ್ಕೆ ಮಾಡಿಕೊಂಡ್ರೆ ನನ್ನ ಮೇಲ್ನೋಟಕ್ಕೆ ನನಗೂ ಅಷ್ಟೇ ರಕ್ಷಿತಾ ಆಚೆ ಹೋಗಬೇಕು ಅಂತಲೇ ನನಗೂ ಅನ್ನಿಸ್ತು. ಬಟ್ ರೀಸನ್ಸ್ ಇದ್ದಾವೆ. ಆ ರೀಸನ್ಸನ್ನು ಸ್ಟ್ರಾಂಗಾಗಿ ಹೇಳಬೇಕಾಗಿತ್ತು. ಅವ್ರು ಮಾತಾಡೋದು ಅರ್ಥ ಆಗೋದಿಲ್ಲ, ಇಲ್ಲ ಗೇಮನ್ನು ಚೆನ್ನಾಗಿ ಆಟ ಆಡೋದಕ್ಕೆ ಆಗೋದಿಲ್ಲ, ಇನ್ನೂ ಏಜ್ ಚಿಕ್ಕದು, ಈ ಹೌಸ್ಗೆ ಸೂಟ್ ಆಗೋಲ್ಲ, ಈ ಥರ ಏನಾದರೂ ಪಾಯಿಂಟ್ಸನ್ನು ಹೇಳಬೇಕಾಗಿತ್ತು ಅವರು. ಅದನ್ನು ಬಿಟ್ಬಿಟ್ಟು ಫ್ಲೂಕಲ್ಲಿ ಬಂದಿರೋದು ಅದು ಅವೆಲ್ಲ ಬೇಡ ಆಗಿತ್ತು ಮಾತುಗಳು ಜಾಹ್ನವಿ ಅವ್ರ ಕಡೆಯಿಂದ ಅಂತ ನನಗನ್ನಿಸ್ತು ಗುರು. ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಸ್ವಲ್ಪ ಕೂಲಾಗಿ ಮಾತಾಡ್ತಾ ಇದ್ದೀನಿ. ಫರ್ದರ್ ಇದೇ ರಿಪೀಟ್ ಆದರೆ ನಿಜವಾಗ್ಲೂ ಮಾತಾಡಬೇಕಾಗಿ ಬರುತ್ತೆ. ಇನ್ನೊಂದು ಕಡೆ ಈ ಮಾಲೂನ ಬಂದರೆ ಓವರಾಲ್ ಆಗಿ ಆಯ್ಕೆ ಮಾಡ್ತಾರೆ. ಇಲ್ಲಿ ಸ್ಪಂದನನ್ನು ಕೂಡ ಓವರಾಲ್ ಆಗಿ ಆಯ್ಕೆ ಮಾಡಿಬಿಟ್ಟು ಇವರನ್ನು ಎಲಿಮಿನೇಟ್ ಮಾಡ್ತಾರೆ ಗುರು. ನಿಜವಾಗ್ಲೂ ಇಲ್ಲಿ ರಕ್ಷಿತಾ ಮಾತ್ರ ನೆಕ್ಸ್ಟ್ ಲೆವೆಲ್ ಮೆಚುರಿಟಿ ಗುರು. ಅವರು 5 ಇಲ್ಲಿವರೆಗೂ ಬಂದಿರೋದೇ ಖುಷಿ ನನಗೆ. ಒಂದಿನ ಆದರೂ ಇದನ್ನಲ್ಲ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಅವರು, ನಾನು ಇವಾಗ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ನೀವು ಬರ್ತೀರಾ ಅಂತಂದ್ಬಿಟ್ಟು ಅವ್ರು ಮಾತಾಡಿದ್ವೇ ನಿಜವಾಗ್ಲೂ ಸಖತ್ತಾಗಿತ್ತು. ಆ ರಕ್ಷಿತಾನ ನೋಡಿದ್ರೆ ಅವ್ರು ಮಾತಾಡ್ತಾ ಇರೋ ವಿಧಾನ ನೋಡ್ತಾ ಇದ್ರೆ ನಮ್ಮನ್ನು ನಾವು ಮಿರರಲ್ಲಿ ನೋಡ್ಕೊಂಡಂಗೆ ಆಗುತ್ತೆ ಗುರು. ಎಂಥವ್ರಿಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾವು ಆ ಸ್ಟೇಜನ್ನು ದಾಟಿ ಬಂದಿರ್ತೀವಿ, ಮಾತಾಡೋದಕ್ಕೆ ಆಗೋದಿಲ್ಲ. ಆ ಸ್ಟೇಜಿಂದ ದಾಟ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಬರೋದು. ಲರ್ನಿಂಗ್ ಇಷ್ಟೇ ಗುರು. ಮೆಚುರಿಟಿ ಲೆವೆಲ್ ನೋಡಿ, ಚಿಕ್ಕ ಹುಡುಗಿ ಅಂತ ಯಾರು ಅಷ್ಟೇ ಅವರನ್ನು ಅಲ್ಲೇ ಗೆಳಿಬಾರ್ದು. ದೊಡ್ಡವ್ರಿಗಿಂತನೂ ಈ ಹುಡುಗಿ ಸಖತ್ತಾಗಿ ಸೂಪರ್ ಅಂತ ಅನ್ನಿಸ್ತು ಗುರು. ನಿಜವಾಗ್ಲೂ ನನಗೆ ಸಖತ್ತು ಮೆಚುರಿಟಿ ಲೆವೆಲನ್ನು ರಕ್ಷಿತಾ ತೋರಿಸಿದ್ರು. ರಕ್ಷಿತಾನ ಆಚೆ ಕಳಿಸಿದ್ದಾರೆ. ನನಗಿರ್ತಕ್ಕಂಥ ಅಪ್ಡೇಟ್ ಏನು ಅಂತಂದರೆ ರಕ್ಷಿತಾ ವಾಪಸ್ ಬರ್ತಾ ಇದ್ದಾರೆ, ರೀಎಂಟ್ರಿ. ಸುಮ್ಮನೆ ಬಿಗ್ ಬಾಸು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ನೀವು ಇವತ್ತು ಎಪಿಸೋಡಲ್ಲಿ ಅವರನ್ನು ನೋಡ್ಬೋದು ಅಂತ ನನಗಿರ್ತಕ್ಕಂಥ ಅಪ್ಡೇಟು.
ಕಾದು ನೋಡೋಣ ಏನಾಗುತ್ತೆ ಏನು ಅಂತ ರಕ್ಷಿತಾ ಫ್ಯಾನ್ಸ್ಗೆ ಖುಷಿ ಆಗ್ಬೋದು. ಅದರಲ್ಲೂ ಬಿಗ್ ಬಾಸ್ ಟೀಮು ಆ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದಾರೆ ನೋಡಿ, ರಕ್ಷಿತಾ ಎಲಿಮಿನೇಟೆಡ್ ಅಂತ ಬಿಟ್ಬಿಟ್ಟು ಅದ್ರ ಮೇಲೆ ರೆಡ್ಡಲ್ಲಿ ಇಂಟು ಮಾರ್ಕ್ ಹಾಕಿದ್ದಾರೆ. ಬುದ್ಧಿವಂತರಿಗೆ ಮಾತ್ರ ಅರ್ಥ ಮಾಡ್ಕೋಬೇಕಷ್ಟೇ. ಮಾಮೂಲಿ ಇದರಲ್ಲಿ ಬಂದರೆ ಎಲಿಮಿನೇಟೆಡ್ ಅಂತ ಆಗ್ತಾಯಿದ್ರು, ಇದರಲ್ಲಿ ಇಂಟು ಮಾರ್ಕ್ ಕೂಡ ಹಾಕಿದ್ದಾರೆ, ಅಂದರೆ ಎಲಿಮಿನೇಟ್ ಆಗಿಲ್ಲ ಅಂತ ಅರ್ಥ. ಬರ್ತಾರೆ ಇವತ್ತು ಎಪಿಸೋಡಲ್ಲಿ ನೋಡಿ. ಎಲ್ಲ ಆದಮೇಲೆ ನೆಕ್ಸ್ಟು ಒಂದು ಕಡೆಯಿಂದ ಬಿಗ್ ಬಾಸ್ ಎಲ್ಲರನ್ನೂ ಕೂರಿಸ್ಬಿಟ್ಟು ಈ ಸೀಸನ್ನು ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಈ ಒಂಟಿ ಯಾರ್ಯಾರಿದ್ದಾರೋ 6 ಜನ ಅವರೆಲ್ಲ ಅರಸಿಯರು, ಇವರೆಲ್ಲ ಜೋಡಿ ಇರೋರೆಲ್ಲ ಸೇವಕರು ಅನ್ನೋ ರೀತಿ ಹೇಳ್ತಾರೆ. ಅವ್ರ ಕೆಲಸಗಳೆಲ್ಲ ಇವರು ಮಾಡಬೇಕು ಅನ್ನೋ ರೀತಿ ಹೇಳ್ತಾರೆ. ಇದರಲ್ಲಿ ನಿಜವಾಗ್ಲೂ ಕೆಲಸಗಳು ಅಂತ ವಿಚಾರ ಬಂದಾಗ ಎಲ್ಲರೂ ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಗಿಲ್ಲಿ ಅವರ ಪಾರ್ಟ್ನರು ಕಾವ್ಯ ಮಾತ್ರ ತುಂಬ ಎಫರ್ಟ್ಸ್ ಹಾಕಿ ಸಖತ್ತಾಗಿ ಕೆಲಸ ಮಾಡ್ತಾರೆ ಗುರು. ಸಖತ್ತಾಗಿ ಸ್ಟ್ರೈನ್ ಆಗಿರ್ತಾರೆ. ಗಿಲ್ಲಿ ಅಷ್ಟೇ ಕೆಲಸ ಮಾಡಿದ್ರು ಕೂಡ ಕಾವ್ಯ ಮಾತ್ರ ಎಫರ್ಟ್ಸ್ಗೆ ಮೆಚ್ಚಲೇಬೇಕು. ನೆಕ್ಸ್ಟು ಈ ಅಭಿಷೇಕ್ ನೋಡಿದ್ರೆ ನಿಜವಾಗ್ಲೂ ಗುರು ಒಳ್ಳೆ ಟ್ರ್ಯಾಕ್ ರಾಜ ಇದ್ದಂಗಿದ್ದಾನೆ. ಏನು ಮಾಡ್ತಾರೋ ನೋಡಬೇಕು. ಈ ಕಡೆ ಅಶ್ವಿನಿ ಜೊತೆ ರಸಿಕಾ ಜೊತೆ ಇಬ್ಬರ ಜೊತೆನೂ ಟ್ರ್ಯಾಕ್ಗೆ ಕರೆಕ್ಟಾಗಿ 2 ಟ್ರ್ಯಾಕು ರೆಡಿ ಮಾಡ್ತಾ ಇದ್ದಾರೆ. ಯಾವ ಟ್ರ್ಯಾಕ್ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ರ್ಯಾಕ್ ಅಂತೂ ಈ ಸೀಸನಲ್ಲಿ ಇವರೇ ಮಾಡೋದು ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಹೆಂಗೆ ಹೋಗುತ್ತೆ ಏನು ಅಂತ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬಿಗ್ ಬಾಸ್ ಟೀಮು ಒಂದು ಗ್ರಾಸರಿ ಕಲೆಕ್ಟನ್ನು ಇದನ್ನು ಮಾಡ್ತಾರೆ ಗುರು. ಆ ಗ್ರಾಸರಿ ಕಲೆಕ್ಟ್ ಮಾಡೋದಕ್ಕೆ ಆ ಬಿಗ್ ಬಾಸ್ ಟೀಮು ಆ ಎಪಿಸೋಡನ್ನು ಅರ್ಧ ಗಂಟೆ ಮಾಡಿದ್ದಾರೆ ಗುರು. 5 ನಿಮಿಷಕ್ಕಾಗೋ ಎಪಿಸೋಡನ್ನು 20 ನಿಮಿಷ ಮಾಡಿದ್ರೆ 20 ನಿಮಿಷ ಟೈಮ್ ಕೊಟ್ಟರೆ ಗ್ರಾಸರಿ ಇದು ಸಿಕ್ಕಾಪಟ್ಟೆ ಬೇಜಾರು. ಇಷ್ಟೊಂದು ಸೀರಿಯಲ್ ಥರ ಡ್ರ್ಯಾಗ್ ಮಾಡಬಾರ್ದು ಬಿಗ್ ಬಾಸ್ ಟೀಮ್. ಅಲ್ಲಿ ಕಂಟೆಂಟೇ ಇಲ್ಲ ಗುರು, ಅದಕ್ಕೆ ಅವ್ರು ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಮಾತಿಗೆ ಮಾತ್ರ ಬಿಲ್ಡಪ್ ಬಂದು ಈ ಥರ ಅಲ್ಲ ಆ ಥರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕಂಟೆಂಟ್ ಇಲ್ಲ ಅಷ್ಟೇ, ಮೇನ್ ರೀಸನ್ ಅಷ್ಟೇ ಆಗಿರೋದು. ಅದಕ್ಕೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಬಿ ಮಾರ್ಟ್ ಇರುತ್ತೆ, ಅಲ್ಲೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಒಂಟಿಗಳು ಸಖತ್ತಾಗಿ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಮಲ್ಲಮ್ಮ ಮಾತ್ರ ಗುರು ನಿಜವಾಗ್ಲೂ ಪಾಪ ಅನ್ನಿಸ್ತು ಗುರು. ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಮಾತು ಅರ್ಥ ಆಗ್ತಾ ಇಲ್ಲ. ಬಿಗ್ ಬಾಸು ಎಷ್ಟು ಕಷ್ಟಪಡಬೇಕು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಫ್ಯೂಚರ್ ಅರ್ಥ ಆಗ್ತಾ ಇದೆ ನನಗೆ ಪ್ರತಿಯೊಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಷ್ಟೊತ್ತಿಗೆ. ಬಟ್ಟು ಆ ಮಲ್ಲಮ್ಮ ಇನ್ನೋಸೆಂಟು, ಮುಗ್ಧತೆ, ಟೂ ಗುಡ್ ಅಂತ ಹೇಳ್ಬೋದು. ಸ್ಮಾರ್ಟ್ ಇದ್ದಾರೆ ಮಲ್ಲಮ್ಮ, ಬಟ್ ಆದರೆ ತುಂಬ ಇನ್ನೋಸೆಂಟ್ ಗುರು. ಹಳ್ಳಿ ಜನನ ಕರ್ಕೊಂಡ್ಬಂದು ಬಿಟ್ರೆ ಇನ್ನೆಷ್ಟು ಹೆಂಗಿರುತ್ತೆ ಹೇಳಿ ಅಲ್ವಾ. ತುಂಬ ಇನ್ನೋಸೆಂಟ್ ಇದ್ದಾರೆ. ಹೋಗ್ತಾ ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಕಲಿತು ಟಾಸ್ಕು ಒಂದು ಚೆನ್ನಾಗಿ ಆಟ ಆಡಿ ಅದ್ರ ಜೊತೆಗೆ ಮಾತಾಡೋದು ನಾಮಿನೇಷನ್ಸಲ್ಲಿ ಪಾಯಿಂಟ್ಸನ್ನು ಚೆನ್ನಾಗಿಟ್ರೆ ಮಲ್ಲಮ್ಮ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ. ಬಟ್ ನೋಡೋಣ, ತುಂಬ ಒಂಥರ ಯಾಕೋ ಇದು ನೋಡ್ತಾ ಇದ್ರೆ ತುಂಬ ಅವ್ರಿಗೆ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇಲ್ಲ ಗುರು, ಸಮಸ್ಯೆ ಆಗ್ತಾ ಇದೆ. ನೋಡೋಣ ಆಟ ಯಾವ ರೀತಿ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಅದರಲ್ಲಿ ಕೆಲವೊಂದು ದಿನಸಿಗಳೆಲ್ಲನೂ ಇವರು ಸೆಲೆಕ್ಟ್ ಮಾಡ್ಕೊಂಡಿರೋದೆಲ್ಲ ಒಂಟಿಗಳಿಗೆ ಹೋಗುತ್ತೆ, ಅವರು ಬಿಟ್ಟಿರೋದನ್ನೆಲ್ಲ ಇವ್ರಿಗೆ ಬರುತ್ತೆ. ಊಟನೂ ಅಷ್ಟೇ, ಒಂಟಿಗಳಿಗೆ ಸಪ್ರೇಟ್ ಕಳಿಸ್ತಾರೆ, ಜಂಟಿಗಳಿಗೆ ಸಪ್ರೇಟ್ ಬೇರೆ ಊಟ ಕಳಿಸ್ತಾರೆ. ಈ ಸೀಸನ್ನಲ್ಲಿ ಒಂಟಿ ವರ್ಸಸ್ ಜೋಡಿ ಅನ್ನೋ ರೀತಿ ಆಟ ನಡೆಯುತ್ತೆ. ನೋಡ್ಬೇಕು ಯಾವ ರೀತಿ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಓವರಾಲಾಗಿ ಬಂದಾಗ ಕಂಟೆಸ್ಟೆಂಟ್ಸ್ ಎಲ್ಲನೂ ಸ್ವಲ್ಪ ಇನ್ನೂ ಸೆಟ್ಲ್ ಆಗೋದಕ್ಕೆ ಟೈಮ್ ತಗೊತಾ ಇದ್ದಾರೆ, ರಿಲ್ಯಾಕ್ಸ್ಡ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನೂ ಒಂದು 2-3 ದಿನ ಬೇಕಾಗುತ್ತೆ ಇವರೆಲ್ಲ ಮತ್ತೆ ಎಲ್ಲ ಇದಾಗಿ ಗ್ಯಾದರ್ ಆಗಿ ಒಂದು ಸ್ವಲ್ಪ ಆಟದ ಮೇಲೆ ಫೋಕಸ್ ಬರಬೇಕು ಅಂತಂದರೆ. ಈಗ ಹೊಸದಾಗಿ ಬಂದಿದ್ದಾರಲ್ವಾ, ಸ್ವಲ್ಪ ನಿದ್ದೆ ಬರಲ್ಲ, ನೈಟ್ ಟೈಮು ಜಾಲಿ ಮೂಡಲ್ಲಿ ಇರ್ತಾರೆ. ಅದೆಲ್ಲ ಸ್ವಲ್ಪ ಖಾಲಿಯಾಗಿ ಸ್ವಲ್ಪ ಬಿಸಿ ಮುಟ್ಟಿದ್ರೆ ಗೇಮು ಸೀರಿಯಸ್ನೆಸ್ ಬರುತ್ತೆ. ನೋಡೋಣ ಗುರು, ರಾತ್ರಿ ಥರ ಎಪಿಸೋಡ್ಗಳು ಇನ್ನೊಂದು 4-5 ಬಿದ್ದರೆ ಈ ಸೀಸನ್ನು ಅಷ್ಟೇ ಮಲ್ಕೊಳ್ಳುತ್ತೆ. ಮಕಾಡೆ ಮಲ್ಕೊಳ್ಳೋದಂತೂ ಗ್ಯಾರಂಟಿ ಅಷ್ಟೇ. ಕಂಟೆಂಟ್ ಬೇಕು ಮೇಯ್ನು, ಆ ಕಂಟೆಂಟೇ ಇಲ್ಲ ಅದರಲ್ಲಿ. ಏನು ಮಾಡೋಕ್ಕಾಗುತ್ತೆ ಹೇಳಿ ಗುರು. ಓವರಾಲ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು, ಯಾರು ಇಷ್ಟ ಆದರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.